ಇದೇ ರತ್ನ ಭಂಡಾರಕ್ಕೆ ಸಂಬಂಧಪಟ್ಟ ಮತ್ತಷ್ಟು ರಹಸ್ಯಗಳ ಕಡೆಗೆ ನಾವು ಗಮನ ಕೊಡ್ತಾ ಹೋಗೋಣ. ಪ್ರಮುಖವಾಗಿ ತಾಳೆಗರಿ ಪುಸ್ತಕದಲ್ಲಿ ಈ ರತ್ನ ಭಂಡಾರದ ಬಗ್ಗೆ ಒಂದಷ್ಟು ಉಲ್ಲೇಖಗಳಿದೆ. ಈ ರತ್ನ ಭಂಡಾರದ ರಹಸ್ಯವನ್ನ ತಾಳೆಗರಿ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ತಾಳೆಗರಿಯಲ್ಲಿ ಖಜಾನೆಯ ಆಭರಣಗಳ ಸಂಕ್ಷಿಪ್ತ ಮಾಹಿತಿಯನ್ನ ಬರೆದು ಇಡಲಾಗಿತ್ತು ಅಂದಿನ ಕಾಲದಲ್ಲಿ. ಜಗನ್ನಾಥ ದೇಗುಲದ ಇತಿಹಾಸವನ್ನ ತಿಳಿಸುವ ತಾಳೆಗರಿ ಪುಸ್ತಕ, ಅದೇ ಪುಸ್ತಕದಲ್ಲಿ ರತ್ನ ಭಂಡಾರದ ಚಿನ್ನದ ಲೆಕ್ಕಾಚಾರವನ್ನ ಕೂಡ ತಿಳಿಸಲಾಗಿದೆ. ತಾಳೆಗರಿ ಪುಸ್ತಕದ 31ನೇ ಪುಟದಲ್ಲಿ ನೆಲಮಾಳಿಗೆಯಲ್ಲಿ ನಿಧಿ ಇದೆ ಅನ್ನೋ ಉಲ್ಲೇಖವನ್ನ ಕೂಡ ಮಾಡಲಾಗಿತ್ತು. ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಸಾಮಾನ್ಯವಾಗಿ ನಮ್ಮ ದೊಡ್ಡ ದೊಡ್ಡ ದೇಗುಲಗಳಲ್ಲಿ ರಾಜರ ಆಳ್ವಿಕೆ ಸಂದರ್ಭದಲ್ಲಿ ಬೇರೆ ದೇಶಗಳಿಂದ ಬಂದು ದಾಳಿಯನ್ನ ನಡೆಸುವ ದಾಳಿಕೋರರ ಕೈಗೆ, ಬೇರೆ ದೇಶಗಳ ರಾಜರ ಕೈಗೆ ಈ ಸಂಪತ್ತು ಸಿಗಬಾರ್ದು ಅನ್ನೋ ಕಾರಣಕ್ಕೆ ದೇಗುಲದ ನೆಲಮಾಳಿಗೆಗಳಲ್ಲಿ ಈ ವಜ್ರಾಭರಣಗಳನ್ನ, ದೇಗುಲದ ಸಂಪತ್ತನ್ನ ಭದ್ರವಾಗಿ ಇರಿಸುವ ಪದ್ಧತಿಯನ್ನ ಅನುಸರಿಸ್ಕೊಂಡು ಬರಲಾಗ್ತಾ ಇತ್ತು. ಇಲ್ಲೂ ಕೂಡ ಪುರಿ ಜಗನ್ನಾಥ ಮಂದಿರದಲ್ಲೂ ಕೂಡ ಅದೇ ರೀತಿ ನೆಲಮಾಳಿಗೆಯಲ್ಲಿ ನಿಧಿಯನ್ನ ಇರಿಸಲಾಗಿದೆ ಅಂತ ಹೇಳಿ ತಾಳೆಗರಿ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಂದಿರದ ನೆಲಮಾಳಿಗೆಯಲ್ಲಿ ನಿಧಿ ಇದೆ ಅನ್ನೋ ಉಲ್ಲೇಖವನ್ನ ತಾಳೆಗರಿ ಪುಸ್ತಕದಲ್ಲಿ ಮಾಡಲಾಗಿದೆ. ಆ ಕೋಣೆಯ ಹೆಸರು ರತ್ನ ಭಂಡಾರ. ರತ್ನ ಭಂಡಾರ ಅನ್ನೋ ಹೆಸರನ್ನ ತಾಳೆಗರಿ ಪುಸ್ತಕದಲ್ಲೇನೆ ಉಲ್ಲೇಖ ಮಾಡಲಾಗಿದೆ. ಹಾಗೆ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಒಳ ಖಜಾನೆ, ಹೊರ ಖಜಾನೆ ಅಂತ ಹೇಳಿ ಎರಡು ವಿಭಾಗವಾಗಿ ಏನು ವಿಂಗಡಣೆ ಮಾಡಿ ಚಿನ್ನಾಭರಣದ ಲೆಕ್ಕಾಚಾರವನ್ನ 1978ರಲ್ಲಿ ಮಾಡಲಾಗಿತ್ತು. ಅದೇ ರೀತಿ ತಾಳೆಗರಿ ಪುಸ್ತಕದಲ್ಲೂ ಕೂಡ ಈ ರತ್ನ ಭಂಡಾರಕ್ಕೆ ಹೊರ ಕೋಣೆ, ಒಳ ಕೋಣೆ ಎಂಬ ಎರಡು ಕೋಣೆಗಳಿದೆ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಹೊರಕೋಣೆಯಲ್ಲಿ ದೇವರಿಗೆ ಪ್ರತಿನಿತ್ಯ ಬಳಸುವ ಆಭರಣಗಳನ್ನು ಇರಿಸಲಾಗಿದ್ದು, ಒಳಕೋಣೆಯಲ್ಲಿ ದಿನನಿತ್ಯ ಬಳಸದ ಮತ್ತಷ್ಟು ಹೆಚ್ಚುವರಿಯಾದ ಚಿನ್ನಾಭರಣಗಳನ್ನು ಇರಿಸಲಾಗಿದೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಈಗೇನು ಆಡಳಿತ ಮಂಡಳಿ ಕೀಲಿ ಕೈ ಕಳೆದು ಹೋಗಿತ್ತು ಅಂತ ಹೇಳ್ತಾ ಇತ್ತು, ಇದು ಕೇವಲ ಹೊರ ಮಾಳಿಗೆಯದ್ದು, ಹೊರ ಕೋಣೆಯದ್ದು. ಇದರ ಕೀಲಿ ಕೈ ಕಳೆದು ಹೋಗಿದೆ ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿತ್ತು. ಹಾಗೆ ಒಳ ಕೋಣೆಯಲ್ಲಿ ಬಾಕಿ ಉಳಿದಿರುವ ಹೆಚ್ಚುವರಿ ಚಿನ್ನಾಭರಣಗಳಿತ್ತು. ಈಗ ಎರಡನ್ನೂ ಕೂಡ ತೆಗೆದು ಮೌಲ್ಯಮಾಪನ ಮಾಡುವ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇದಿಷ್ಟು ರತ್ನ ಭಂಡಾರದ ಕುರಿತಾದ ಅಂಶಗಳು. ಅದರಲ್ಲೂ ಈಗಿನದಲ್ಲ, ತಾಳೆಗರಿಯಲ್ಲಿ ಉಲ್ಲೇಖ ಮಾಡುವ ದಿನಗಳಿಂದಲೇ ಈ ರತ್ನ ಭಂಡಾರದ ಬಗ್ಗೆ, ಅಲ್ಲಿರುವ ಸಿರಿ ಸಂಪತ್ತಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇನ್ನು ಈ ದೇವಸ್ಥಾನದ ಮೇಲೆ ಆದ ದಾಳಿಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡ್ಬಿಡೋಣ. ನಮಗೆ ಗೊತ್ತಿರೋ ಹಾಗೆ ಪರಕೀಯರು ಬಂದು ದಾಳಿ ಮಾಡಿದ ಸಂದರ್ಭದಲ್ಲೆಲ್ಲ ಕೂಡ ನಮ್ಮ ಸಂಪತ್ಭರಿತವಾದ ದೇಗುಲಗಳಿಲ್ದಿದ್ದ ಚಿನ್ನಾಭರಣಗಳನ್ನು, ವಜ್ರ ವೈಡೂರ್ಯಗಳನ್ನು, ಹಾಗೆ ಎಷ್ಟೋ ವಿಗ್ರಹಗಳನ್ನು ಕೂಡ ದೋಚಿ ಪರಾರಿಯಾಗಿದ್ರು ಆಗಿನ ದಾಳಿಕೋರರು. ಅದೇ ರೀತಿ ಈ ಪುರಿ ಜಗನ್ನಾಥ ದೇಗುಲದ ಮೇಲೂ ಕೂಡ ಅನೇಕ ಬಾರಿ ದಾಳಿಗಳಾಗಿವೆ. ಕ್ವಿಕ್ಕಾಗಿ ಆ ಅಂಶಗಳನ್ನು ಕೂಡ ಎಷ್ಟು ಬಾರಿ, ಯಾವ ಸಂದರ್ಭದಲ್ಲಿ, ಯಾರ್ಯಾರು ದಾಳಿಯನ್ನು ಮಾಡಿದ್ರು ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ. 1340ರ ದಶಕದಿಂದ ಪ್ರಾರಂಭ ಮಾಡಿ 1340ನೇ ಇಸ್ವಿಯಲ್ಲಿ ಸುಲ್ತಾನ್ ಇಲಿಯಾಸ್ ಖಾನ್ ಈ ದೇಗುಲದ ಮೇಲೆ ದಾಳಿಯನ್ನ ಮಾಡಿರುವ ಬಗ್ಗೆ ಇತಿಹಾಸ ಪುಟಗಳಲ್ಲಿ ಉಲ್ಲೇಖ ಇದೆ. 1340 ಅದಾಗಿ 20 ವರ್ಷಗಳ ನಂತರ ಅಂದರೆ 1360ರಲ್ಲಿ ಸುಲ್ತಾನ್ ಫಿರೋಜ್ ಶಾ ತುಘಲಕ್ ಆತನಿಂದಲೂ ಕೂಡ ಪುರಿ ಜಗನ್ನಾಥ ಮಂದಿರದ ಮೇಲೆ ದಾಳಿ ಮಾಡಲಾಗುತ್ತೆ. 1509ರಲ್ಲಿ ಸುಲ್ತಾನ್ ಅಲ್ಲಾವುದ್ದೀನ್ ಹುಸೇನ್ನಿಂದಲೂ ಕೂಡ, ಆತನ ಸೈನ್ಯದಿಂದಲೂ ಕೂಡ ಪುರಿ ಜಗನ್ನಾಥ ಮಂದಿರದ ಮೇಲೆ ಅಟ್ಯಾಕ್ ಆಗಿದೆ. 1568ರಲ್ಲಿ ಅಫ್ಘಾನ್ ದಾಳಿಕೋರರ ಕಾಲಾಪಹಾಡ್ ಅನ್ನೋ ಸೈನ್ಯದಿಂದ ಕೂಡ ದೇಗುಲದ ಮೇಲೆ ದಾಳಿಯಾಗಿದೆ. 1592ರಲ್ಲಿ ಸುಲ್ತಾನ್ ಉಸ್ಮಾನ್ ಮತ್ತು ಸುಲೇಮಾನ್ ಹಾಗೂ ಆತನ ಸೈನ್ಯದ ತಂಡದಿಂದ ಈ ದೇಗುಲದ ಮೇಲೆ ಅಟ್ಯಾಕ್ ಆಗಿದೆ. 1601ರಲ್ಲಿ ಮಿರ್ಜಾ ಖುರೇಮ್ ದಾಳಿಯನ್ನು ನಡೆಸಿದ. 1608ರಲ್ಲಿ ಸುಬೇದಾರ್ ಹಾಶಿಮ್ ಖಾನ್ ದಾಳಿಯನ್ನು ನಡೆಸಿರೋದ್ರ ಬಗ್ಗೆ ಇತಿಹಾಸದ ಪುಟದಲ್ಲಿ ಉಲ್ಲೇಖ ಇದೆ. 1611, 1617ರಲ್ಲಿ ಕಲ್ಯಾಣ್ ಮಾಲ್ನಿಂದ ದಾಳಿ ಆಯಿತು ಅನ್ನೋ ಉಲ್ಲೇಖ. 1617ರಲ್ಲಿ ಮುಖೆರಂ ಖಾನ್ನಿಂದ ದಾಳಿಯಾದ ಬಗ್ಗೆ ಉಲ್ಲೇಖ. ಅದೇ ವರ್ಷ ಜಹಂಗೀರನ ಸೇನಾಪತಿ ಕೂಡ ಪುರಿ ಜಗನ್ನಾಥ ಮಂದಿರದ ಮೇಲೆ ದಾಳಿ ನಡೆಸ್ತಾ ಅನ್ನೋ ಉಲ್ಲೇಖ ಇದೆ. ಇನ್ನಷ್ಟು ದಾಳಿಗಳ ಬಗ್ಗೆ ಮಾಹಿತಿ ಕೊಡೋಕೆ ಮುಂಚೆ ಮತ್ತೊಮ್ಮೆ ಹೇಳ್ತೀನಿ, ಪ್ರತಿ ಬಾರಿ ದಾಳಿಯಾದಾಗಲೂ ಕೂಡ ದೇವಸ್ಥಾನವನ್ನು ಭಗ್ನಗೊಳಿಸೋದು, ಅಲ್ಲಿರುವ ಮೂರ್ತಿಗಳನ್ನು ವಿರೂಪಗೊಳಿಸೋದು, ಅಲ್ಲಿನ ಅರ್ಚಕರ ಬರ್ಬರ ಹತ್ಯೆ ಮಾಡೋದು, ಅಲ್ಲಿರ್ತಕ್ಕಂಥ ಸಂಪತ್ತುಗಳನ್ನು ದೋಚೋದು, ಇದೆಲ್ಲವೂ ಕೂಡ ಆಗ್ತಲೇ ಬಂದಿದೆ.
ಈವರೆಗೂ ಗಮನಿಸಿದ್ದು ಕೇವಲ ಕೆಲ ಉದಾಹರಣೆಗಳು ಮಾತ್ರ ದಾಳಿಯದ್ದು. ಇಷ್ಟು ಮಾತ್ರ ಅಲ್ಲ, 1621, 1941, 1951 3 ಬಾರಿ ಮಿರ್ಜಾ ಮಕ್ಕಿಯಿಂದ ಸತತವಾಗಿ ದಾಳಿಗೆ ಒಳಗಾಗಿದೆ ಪುರಿ ಜಗನ್ನಾಥ ಮಂದಿರ. 1692ರಲ್ಲಿ ನವಾಬ್ ಇಕ್ರಮ್ ಖಾನ್ ಆತನ ಸೈನ್ಯದಿಂದ ದಾಳಿ, 1699ರಲ್ಲಿ ಮುಹಮ್ಮದ್ ತಕಿ ಖಾನ್ನಿಂದ ದಾಳಿ. ಸತತ ದಾಳಿಯ ನಂತರದಲ್ಲೂ ಕೂಡ ನೂರಾರು ಕೆಜಿ ಚಿನ್ನ ಬಾಕಿ ಉಳಿದಿದೆ ಅಂತಂದ್ರೆ ದಾಳಿಯೇ ಆಗದೆ ಹೋಗಿದ್ದಿದ್ರೆ ಪುರಿ ಜಗನ್ನಾಥ ರತ್ನ ಭಂಡಾರದಲ್ಲಿ ಇನ್ನೆಷ್ಟರ ಮಟ್ಟಿಗೆ ಸಂಪತ್ತು ಬಾಕಿ ಉಳಿದಿರಬೇಡ. ಚಿಕ್ಕ ಅಂದಾಜನ್ನ ಭಾರತೀಯರಾಗಿ ನಾವು ಮಾಡಿಕೊಳ್ಳೇಬೇಕಾದ ಸಂಗತಿ. ಇನ್ನು ಇಷ್ಟೆಲ್ಲ ವಿದ್ಯಮಾನಗಳ ಬಗ್ಗೆ ಗಮನ ಕೊಟ್ಟ ಮೇಲೆ ರಾಜಕೀಯ ಯಾವ ರೀತಿಯಾಗಿ ಪುರಿ ಜಗನ್ನಾಥ ಭಂಡಾರದ ರತ್ನ ಭಂಡಾರದ ಸುತ್ತಕೊಳ್ತು ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಗಮನಿಸ್ಬಿಡೋಣ. ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಪುರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದ ಬಗ್ಗೆ ಉಲ್ಲೇಖಗಳಾಗಿತ್ತು. ಸದ್ಯ ಜಗನ್ನಾಥ ದೇವಸ್ಥಾನದ ನೆಲಮಾಳಿಗೆಯಲ್ಲಿರುವ ರತ್ನ ಭಂಡಾರದ ಕೀಲಿ ಕಳೆದುಕೊಂಡಿತ್ತು. ಅದಾಗಿ 6 ವರ್ಷದಿಂದಲೂ ಕೂಡ ಅದನ್ನು ಹುಡುಕೋ ಪ್ರಯತ್ನ ಆದರೂ ಕೂಡ ಸಿಕ್ಕಿರಲಿಲ್ಲ. ಅದೇ ಕೀಲಿ ಬಗ್ಗೆ ನರೇಂದ್ರ ಮೋದಿ ಅವರು 2024 ಅಂದರೆ ಕಳೆದ ಲೋಕಸಭಾ ಚುನಾವಣೆಯ ಪ್ರಚಾರ ಭಾಷಣದ ಸಂದರ್ಭದಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಬೇಕಂತಲೇ ಕೀಲಿಕೈಯನ್ನ ಕಳೆದು ಹಾಕಲಾಗಿದೆ, ಕಳೆದು ಹೋಗಿರುವ ಕೀಲಿಕೈ ತಮಿಳುನಾಡಿನಲ್ಲಿದೆ ಅಂತ ಹೇಳುವ ಮೂಲಕ ನವೀನ್ ಪಟ್ನಾಯಕ್ ಹಾಗೆ ಅವರ ಆಪ್ತ ಪಾಂಡ್ಯನ್ ವಿರುದ್ಧವಾಗಿ ಮಾತಿನ ಚಡಿಯೇಟನ್ನ ಕೊಟ್ಟಿದ್ರು ನರೇಂದ್ರ ಮೋದಿ. ಆ ದಿನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ ಅಂಶಗಳು ಯಾವ ರೀತಿ ಇತ್ತು ಮತ್ತೊಮ್ಮೆ ಗಮನಿಸಿ. ನರೇಂದ್ರ ಮೋದಿ ಅವರ ಮಾತು ಪುರಿ ಜಗನ್ನಾಥನ ರತ್ನ ಭಂಡಾರದ ಕುರಿತಾಗಿ. बीजेडी सरकार में जगन्नाथ जी का मंदिर भी सुरक्षित नहीं बचा है। पिछले 6 साल से श्री रत्न भंडार की चाबी का अता पता नहीं है। मैं जरा आप सबसे पूछना चाहता हूं, पूरे देश की श्रद्धा सदियों से जो पूजा होती है, जिसका मालिक स्वयं भगवान जगन्नाथ है, अरे हमारे घर की चाबी खो जाए तो भी हम मनरेत करते हैं, महाप्रभु जगन्नाथ जी मेरे घर की चाबी जरा खो गई है, कुछ मदद करो। और महाप्रभु जगन्नाथ जी के आशीर्वाद से घर की चाबी भी घंटे 2 घंटे में मिल जाती है। 6 साल हो गए, रत्न भंडार की चाबी खो गई है। ಮೋದಿ ಅವರ ಮಾತಿನ ಅರ್ಥ, ನಮ್ಮ ಮನೆಗಳ ಕೀಲಿಕೈ ಕಳೆದು ಹೋದ್ರೆ ಜಗನ್ನಾಥನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಪ್ರಾರ್ಥನೆ ಮಾಡಿದ 1-2 ದಿನದಲ್ಲೇ ಕೀ ಸಿಕ್ಬಿಡುತ್ತೆ. ಆದರೆ ಜಗನ್ನಾಥನ ರತ್ನ ಭಂಡಾರದ ಕೀ ಕಳೆದು ಹೋಗಿದೆ. 6 ವರ್ಷದಿಂದ ಹುಡುಕ್ತಿದ್ದಾರೆ, ಸಿಕ್ತಿಲ್ಲ. ಅಲ್ಲಿಗೆ ಏನೋ ನಡೆದಿದೆ, ರತ್ನ ಭಂಡಾರದ ಒಳಗೆ ಯಾರದ್ದೋ ಕಳ್ಳಗೈ ಹೋಗಿದೆ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಚುನಾವಣಾ ಪ್ರಚಾರ ಭಾಷಣದ ಸಂದರ್ಭದಲ್ಲಿ ಬಿಜೆಪಿಗೆ ನೀವು ಅಧಿಕಾರ ಕೊಟ್ಟರೆ ರತ್ನ ಭಂಡಾರದ ಬಾಗಿಲನ್ನು ತೆರೆಸ್ತೇವೆ, ಅಲ್ಲಿರುವ ಸಂಪತ್ತಿನ ಮೌಲ್ಯಮಾಪನ ಮಾಡಿಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನದ್ದೇ ನಿರ್ದೇಶನ ಇತ್ತು ಸಂಪತ್ತಿನ ಮೌಲ್ಯಮಾಪನ ಕುರಿತಾಗಿ. ಅದರಂತೆಯೇ ಇದೀಗ ಸಂಪತ್ತಿನ ಮೌಲ್ಯಮಾಪನ ಆಗ್ತಾ ಇದೆ. ಇವತ್ತು ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. 1978ರ ಲೆಕ್ಕಾಚಾರದಂತೆಯೇ ಅಲ್ಲಿ ಸಂಪತ್ತು ಉಳಿದಿರಲಿ, ಯಾವುದೇ ಕಳ್ಳಗೈ ಅಲ್ಲಿ ಹೋಗದೇ ಇರಲಿ, ಪುರಿ ಜಗನ್ನಾಥ ಆ ಸಂಪತ್ತನ್ನು ರಕ್ಷಣೆ ಮಾಡಿರಲಿ ಅಂತ ಭಾವಿಸೋಣ. ಇದಿಷ್ಟು ಪುರಿ ಜಗನ್ನಾಥನ ರತ್ನ ಭಂಡಾರದ ಕುರಿತಾದ ಮಾಹಿತಿ. ಈಗ